ನಮಸ್ತೆ ಎಲ್ಲರಿಗೂ. ಪದ್ಮಾ ಕಿಚನ್ ಆ್ಯಂಡ್ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಹರಿಯಾಲಿ ಅಮಾವಾಸ್ಯೆಯನ್ನು ಶಿವನಿಗೆ ಅರ್ಪಿತವಾದ ಈ ಶ್ರಾವಣ ಮಾಸದಲ್ಲಿ ಆಚರಿಸಲಾಗುತ್ತೆ. ಇದೇ ತಿಂಗಳು ಜುಲೈ 11 ಅಂದರೆ 2025ರಂದು ಈ ಪ್ರಾರಂಭವಾಗುತ್ತೆ ಮತ್ತು ಈ ದೈವಿಕ ಮತ್ತು ಈ ಪೂರ್ವಜರ ಆತ್ಮಗಳನ್ನು ಗೌರವಿಸುವ ಗುರಿಯನ್ನು ಹೊಂದಿರುವ ವಿವಿಧ ಆಚರಣೆಗಳೊಂದಿಗೆ ಕೊನೆಗೊಳ್ಳುತ್ತದೆ. ಈ ಶ್ರಾವಣ ಅಮಾವಾಸ್ಯೆ ಎಂದು ಕರೆಯಲ್ಪಡುವ ಈ ಹರಿಯಾಲಿ ಅಮಾವಾಸ್ಯೆ ಅಂದರೆ ಸನಾತನ ಧರ್ಮದಲ್ಲಿ ಒಂದು ಪ್ರಮುಖವಾದ ದಿನವಾಗಿದೆ. ಈ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಮತ್ತು ಈ ದಾನ ಧರ್ಮ ಮಾಡುವುದರಿಂದ ಜೀವನದಲ್ಲಿ ಅದೃಷ್ಟ ಅನ್ನೋದು ನಿಮಗೆ ಕೂಡಿ ಬರುತ್ತೆ. ಮತ್ತು ಈ ವರ್ಷ ಅಂದರೆ ಈ ಹರಿಯಾಲಿ ಅಂದರೆ ಜುಲೈ 24ರಂದು 2025ರಂದು ಆಚರಿಸಲಾಗುತ್ತೆ. ಈ ದಿನದಂದು ವಿಶೇಷವಾಗಿ ಅಂದರೆ ನೀವು ಪೂರ್ವಜರಿಗೆ ಮಾಡುವ ಆಚರಣೆಗಳು ಶಾಂತಿ ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತೆ ಎಂದು ನಂಬಲಾಗಿದೆ. ಈ ದಿನದ ಬಗ್ಗೆ ಇನ್ನಷ್ಟು ಅಮಾವಾಸ್ಯೆಯನ್ನು ಶಿವನಿಗೆ ಅರ್ಪಿತವಾದ ಈ ಶ್ರಾವಣ ಮಾಸದಲ್ಲಿ ಆಚರಿಸಲಾಗುತ್ತದೆ. ಈ ತಿಂಗಳು ಜುಲೈ 11, 2025ರಂದು ಪ್ರಾರಂಭವಾಗಿ ಮತ್ತು ದೈವಿಕ ಮತ್ತು ಪೂರ್ವಜರ ಆತ್ಮಗಳನ್ನು ಗೌರವಿಸುವ ಗುರಿಯನ್ನು ಹೊಂದುವ ವಿವಿಧ ಆಚರಣೆಗಳೊಂದಿಗೆ ಕೊನೆಗೊಳ್ಳುತ್ತದೆ. ಈ ದಿನದಂದು ಅನೇಕ ಭಕ್ತರು ಸ್ನಾನ ಎಂದು ಕರೆಯಲ್ಪಡುವ ಪವಿತ್ರ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡುವುದರಿಂದ ನಿಮಗೆ ತುಂಬಾ ಜೀವನದಲ್ಲಿ ಪ್ರಗತಿ ಅನ್ನೋದು ಕಾಣ್ತಾ ಹೋಗ್ತೀರಾ. ಮತ್ತು ಅದರ ಜೊತೆಗೆ ಈ ದಾನ ಎಂದು ಕರೆಯಲ್ಪಡುವ ದಾನ ಧರ್ಮಗಳಲ್ಲಿ ನೀವು ಭಾಗವಹಿಸಿ ನಿಮ್ಮ ಕೈಲಾದಷ್ಟು ದಾನ ಬಡವರಿಗೆ ಒಂದು ಹೊತ್ತಿನ ಊಟಕ್ಕೆ ಆಗಲಿ ಅಥವಾ ಈ ಬಟ್ಟೆ ಕೊಡೋದಾಗಲಿ ಅಥವಾ ಈ ಛತ್ರಿಗಳು, ಈ ಕಾಲಿನ ಚಪ್ಪಲಿ ಇದನ್ನೆಲ್ಲ ಕೊಡೋದ್ರಿಂದ ನಿಮ್ಮ ಯಾವುದೇ ಸರ್ವ ದೋಷಗಳು ನಿವಾರಣೆಯಾಗಿ ನಿಮಗೆ ಅದೃಷ್ಟ ಶುಕ್ರದೆಸೆ ಅನ್ನೋದು ಕೂಡಿ ಬರುತ್ತೆ. ಮತ್ತು ಈ ದಾನ ಕಾರ್ಯಗಳಲ್ಲಿ ತೊಡಗಬೇಕು ಸ್ವಲ್ಪ ಆದಷ್ಟು. ಈ ಆಚರಣೆಗಳು ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ನಮಗೆ ಹೆಚ್ಚಿಸುತ್ತದೆ ಮತ್ತು ಭಾಗವಹಿಸುವವರಿಗೆ ಆಶೀರ್ವಾದವನ್ನು ಕೊಡುತ್ತೆ. ಈ ಹರಿಯಾಲಿ ತೇಜ್ ಶುಭ ಮುಹೂರ್ತ 2025 ಈ ಪಂಚಾಂಗದ ಪ್ರಕಾರ ಅಮಾವಾಸ್ಯೆಯ ತಿಥಿಯು ಜುಲೈ 24ರಂದು ಬೆಳಗಿನ ಜಾವ 2:28ಕ್ಕೆ ಪ್ರಾರಂಭವಾಗಿ ಜುಲೈ 25ರಂದು ಮಧ್ಯಾಹ್ನ 12:40ಕ್ಕೆ ಮುಕ್ತಾಯಗೊಳ್ಳುತ್ತೆ. ಮತ್ತು ಹಿಂದೂ ಸಂಪ್ರದಾಯದಲ್ಲಿ ಉದಯಿಸುವ ದಿನಾಂಕಕ್ಕೆ ಹೆಚ್ಚಿನ ಹೊತ್ತು ನೀಡಲಾಗಿರುವುದರಿಂದ ಜುಲೈ 24ರಂದು ಈ ಹರಿಯಾಲಿ ಅಮಾವಾಸ್ಯೆಯನ್ನು ಆಚರಿಸುವುದು ವಾಡಿಕೆ. ಸ್ನಾನ ಧಾರ್ಮಿಕ ಸ್ನಾನ ಬೆಳಿಗ್ಗೆ 4:15ರಿಂದ 4:57 ಒಳಗೆ ನೀವು ಈ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12ರಿಂದ 12:55 ಒಳಗಡೆ ಈ ಅಮೃತ ಕಾಲ ಮಧ್ಯಾಹ್ನ 2:26ರಿಂದ 3:58 ಒಳಗಡೆ ನೀವು ಸರ್ವಾರ್ಥ ಸಿದ್ಧಿ ಯೋಗ ದಿನವಿಡೀ ಲಭ್ಯ. ಈ ಅವಧಿಗಳನ್ನು ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿಸಿಕೊಳ್ಳಲು ಮತ್ತು ದಾನ ಮಾಡಲು ಹೆಚ್ಚು ಪ್ರಯೋಜನಕಾರಿ ಎಂದು ಹೇಳಲಾಗುತ್ತೆ. ಆಚರಣೆಗಳು ಮತ್ತು ಮಹತ್ವ. ಹರಿಯಾಲಿ ಅಮಾವಾಸ್ಯೆಯೆಂದು ಮಾಡುವ ಆಚರಣೆಗಳಲ್ಲಿ ಪೂರ್ವಜರಿಗೆ ಅರ್ಪಿಸುವ ತರ್ಪಣ ಮತ್ತು ಪಿಂಡ ದಾನ ಸೇರಿವೆ. ಈ ಪದ್ಧತಿಗಳು ಪೂರ್ವಜರ ಶಾಪಗಳನ್ನು ನಿವಾರಿಸುತ್ತದೆ ಅಂತಲೇ ನಾವು ಹೇಳಬಹುದು ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ. ನಾವು ಈ ರೀತಿಯೆಲ್ಲ ಮಾಡ್ಕೊಂಡೋದ್ರೆ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತಾ ಹೋಗ್ತೀರಾ. ಧನಾಗಮನವಾಗುತ್ತೆ ನಾನಾ ಮೂಲಗಳಿಂದ. ಯಾವುದೇ ಸರ್ವ ದೋಷಗಳಿದ್ರೂ ಅದರಿಂದ ನೀವು ಹೊರಗಡೆ ಬರಬಹುದು. ಮತ್ತು ಈ ಜಾಸ್ತಿ ಯೋಗಕ್ಷೇಮವನ್ನು ಉತ್ತೇಜಿಸುತ್ತೆ ಎಂದು ನಾವು ಹೇಳಬಹುದು. ಹೆಚ್ಚುವರಿಯಾಗಿ ಈ ಮರಗಳನ್ನು ನೆಡುವುದು ಮತ್ತು ಅಶ್ವಗಂಧ ಮರದ ಬುಡದಲ್ಲಿ ಹಾಲು ಮತ್ತು ನೀರನ್ನು ಅರ್ಪಿಸುವುದು ಶುಭವೆಂದು ಹೇಳಲಾಗುತ್ತೆ. ಇದು ಪರಿಸರ ಸಂರಕ್ಷಣೆಯೊಂದಿಗೆ ದಿನದ ಸಂಪರ್ಕವನ್ನು ಬಲಪಡಿಸುತ್ತೆ. ಹೆಚ್ಚಾಗಿ ಈ ವರ್ಷ ಭಕ್ತರು ಗುರುಪುಷ್ಯ ಯೋಗ ಮತ್ತು ಈ ಸರ್ವಾರ್ಥ ಸಿದ್ಧಿ ಯೋಗ ಸೇರಿದಂತೆ ಹಲವಾರು ಶುಭ ಜ್ಯೋತಿಷ್ಯ ಸಂಯೋಜನೆಗಳಿಂದ ಪ್ರಯೋಜನ ಅನ್ನೋದು ನಾವೆಲ್ಲ ಪಡ್ಕೊತಾ ಇದ್ದೀವಿ. ಮತ್ತು ಧಾರ್ಮಿಕ ಚಟುವಟಿಕೆಗಳು ನಿಮಗೆ ತುಂಬಾ ಉಪಯೋಗಕಾರಿ ಅಂತಲೇ ಹೇಳಬಹುದು. ಈ ಹರಿಯಾಲಿ ಅಮಾವಾಸ್ಯೆಯೆಂದು ನೀಡುವ ದಾನಗಳು ಈ ದಿನ ಆಚರಣೆಯಲ್ಲಿ ಈ ನಿರ್ಣಾಯಕ ಪಾತ್ರವಹಿಸುತ್ತೆ ಮತ್ತು ಅಗತ್ಯವಿರುವವರಿಗೆ ವಿಶೇಷವಾಗಿ ನೀವು ಬಡವರು ಮತ್ತು ಅಸಹಾಯಕರಿಗೆ
ಆಹಾರ ಧಾನ್ಯಗಳು ಮತ್ತು ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ತುಂಬಾ ವಾಡಿಕೆ. ಇಂತಹ ದಾನ ಕಾರ್ಯಕ್ರಮಗಳನ್ನು ಉತ್ತಮ ಕರ್ಮಗಳನ್ನು ಗಳಿಸುವ ಸಾಧನವಾಗಿ ಮಾತ್ರವಲ್ಲದೆ ಸಮುದಾಯ ಮನೋಭಾವನ ಮತ್ತು ಹೆಚ್ಚಿನ ಬೆಂಬಲ ಬೆಳೆಸುವ ಮಾರ್ಗವಾಗಿಯೂ ನಾವು ನೋಡಬಹುದು. ಆದಷ್ಟು ನಿಮಗೆ ಸಾಧ್ಯವಾದರೆ ಈ ಅಮಾವಾಸ್ಯೆಯಂದು ಆದಷ್ಟು ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ನಿಮ್ಮ ಎಲ್ಲ ಸರ್ವ ದೋಷಗಳು ನಿವಾರಣೆಯಾಗಿ ನಿಮಗೆ ಜೀವನದಲ್ಲಿ ಈ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಏಳಿಗೆ ಅನ್ನೋದು ಕಾಣ್ತಾ ಹೋಗ್ತೀರಾ. ಮತ್ತು ನಿಮ್ಮ ಯಾವುದೇ ಕೆಲಸಗಳು ಆಗದಲ್ಲೇ ನಿಂತೋಗಿದ್ರೆ, ಸ್ಥಗಿತ ಆಗಿದ್ರೆ ಅದು ಕೂಡ ಕಾರ್ಯಗಳು ಆಗ್ತಾ ಹೋಗುತ್ತೆ ಸರಾಗವಾಗಿ. ಮತ್ತು ಈ ರೀತಿ ನೀವು ಈ ಸೂರ್ಯ ನಮಸ್ಕಾರ ಮತ್ತು ಆರ್ಘ್ಯವನ್ನು ಮಾಡುವುದರ ಮೂಲಕ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳಲ್ಲಿ ಹೆಚ್ಚಿನದಾದಂತಹ ಈ ಶುಭ ಫಲಗಳು ನಿಮಗೆ ದೊರೆಯುತ್ತೆ. ಆದಷ್ಟು ನದಿಗಳಲ್ಲಿ ಸ್ನಾನ ಮಾಡೋಕ್ಕಾಗಿಲ್ಲ ಅನ್ನೋದಾದರೆ ಈ ಮನೆಯಲ್ಲಿ ಗಂಗಾಜಲ ಅಂತ ಇರುತ್ತಲ್ಲ, ಅದನ್ನೇ ನೀವು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಬಹುದು. ಈ ಗಂಗಾಜಲ ಇದ್ದರೆ ಇಲ್ಲ, ಅದೂ ಕೂಡ ನಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಸ್ವಲ್ಪ ಅರಿಶಿಣದ ಪುಡಿ, ಸಂಪತ್ತಿನ ದೇವತೆಯಾದ ತಾಯಿ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಅರಿಶಿಣ ಒಂದು ಚಿಟಿಕೆ ನೀರಿಗೆ ಹಾಕಿಕೊಂಡು ಸ್ನಾನ ಮಾಡೋದ್ರಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವು ಆರೋಗ್ಯವಂತರಾಗಿ ಇರಬಹುದು. ಸೋಮಾರಿತನ, ಆಲಸ್ಯ ಅನ್ನೋದು ಇರುವುದೇ ಇಲ್ಲ ಜೀವನದಲ್ಲಿ. ಮತ್ತು ನೀವು ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ಬಿಡುಗಾಸು ನಿಲ್ತಾ ಇಲ್ಲ ಅಂತ ಅನ್ನೋರು ಆದಷ್ಟು ಈ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳಲ್ಲಿ ಈ ಸರಿಯಾದ ವಿಧಿವಿಧಾನಗಳನ್ನು ಬಳಸುವುದರಿಂದ ನಿಮಗೆ ಜೀವನದಲ್ಲಿ ಎಲ್ಲ ಕೆಲಸದಲ್ಲಿ ಯಶಸ್ಸು ಅನ್ನೋದು ಕಾಣ್ತಾ ಹೋಗ್ತೀರಾ. ಇದನ್ನೆಲ್ಲ ಮಾಡೋದಕ್ಕೆ ಫಸ್ಟು ಒಂದು ನಂಬಿಕೆ ಅನ್ನೋದು, ಪಾಸಿಟಿವ್ ಅನ್ನೋದು ಇರಬೇಕು. ನಂಬಿಕೆ ಇದ್ದರೆ ನಿಮಗೆ ಎಲ್ಲ ಕೆಲಸದಲ್ಲೂ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ. ಯಾವುದೇ ಕೆಲಸ ಕಷ್ಟಪಟ್ಟು ಮಾಡಬೇಕಪ್ಪ ಅಂತ ಅನ್ನೋದಾದ್ರೂ ಒಂದು ನಂಬಿಕೆಯಿಂದ ಪ್ರೀತಿಯಿಂದ ಆ ಕೆಲಸ ಮಾಡಿ ಮುಗಿಸಿದ್ರೆ ನಿಮಗೆ ದಿನ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಏನಪ್ಪ ಇಷ್ಟೊಂದು ಚಮತ್ಕಾರ ಅಂತ ನೀವೇ ಅನ್ನಬಹುದು. ಮತ್ತು ಮನೆಗೆ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳಲ್ಲಿ ಈ ಮನೆಯ ಹಿರಿಕರು ಯಾರೆಲ್ಲ ಇದ್ದಾರೆ, ಯಜಮಾನ ಯಜಮಾನಿ ಯಾರು, ಆದಷ್ಟು ಗೃಹಿಣಿಯರು ಈ ಅಂದರೆ ಉಪ್ಪಿನಿಂದ ನಿವಾಳಿಸಿ ಮನೆಗೆ ಮತ್ತು ನಿಮ್ಮ ಮನೆಯಲ್ಲಿ ಯಾರೆಲ್ಲ ಸದಸ್ಯರುಗಳು ಇದ್ದೀರಾ ಎಲ್ಲರಿಗೂ ಕೂಡ ಉಪ್ಪಿನಿಂದ ನಿವಾಳಿಸಿ ಆ ಉಪ್ಪನ್ನು 3 ದಾರಿಗೆ ನೀವು ಎಸೆಯಬಹುದು. ಈ ರೀತಿ ಎಸೆಯೋದ್ರಿಂದ ನಿಮಗೆ ಕೈ ಕಾಲು ನೋವು ಎಲ್ಲ ಸುಸ್ತಾಗೋದು ಎಲ್ಲ ಹೊರಟೋಗುತ್ತೆ ಶಾಶ್ವತವಾಗಿ. ಯಾಕೆ ಅಂದರೆ ನೀವು ಆದಷ್ಟು ಈ ಸಂಪತ್ತಿನ ದೇವತೆಯಾದ ಈ ತಾಯಿ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಉಪ್ಪು ಈ ಲಕ್ಷ್ಮೀದೇವಿಗೆ ಸಹೋದರಿ ಅಂತಲೇ ನಾವು ಅನ್ನಬಹುದು. ಹಾಗಾಗಿ ನಾವು ದಿನ ಬೆಳಗ್ಗೆ ಎದ್ದು ಉಪ್ಪನ್ನು ನಮಸ್ಕಾರ ಮಾಡಿಕೊಂಡು ಉಪ್ಪನ್ನು ಈ ರೀತಿ ನಿವಾಳಿಸಿಕೊಂಡು ಎಸೆಯೋದ್ರಿಂದ ಜೀವನದಲ್ಲಿ ಅದೃಷ್ಟ ಅನ್ನೋದು ಕಾಣ್ತೀರಾ, ಗೆಲುವು ಅನ್ನೋದು ನಿಮ್ಮದಾಗುತ್ತೆ. ಇಂದು ಜುಲೈ 24 ಗುರುವಾರ, ತುಂಬಾ ಪವಿತ್ರವಾದಂತಹ ದಿನ. ಆದಷ್ಟು ಸ್ನಾನದ ನೀರಿಗೆ 1 ಚಿಟಿಕೆ ಈ ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಈ ದಟ್ಟ ದರಿದ್ರ ಬಡತನ ಎಲ್ಲ ಮಾಯವಾಗಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಅದೃಷ್ಟ ಲಕ್ಷ್ಮಿ ತಾಂಡವವಾಡ್ತಾಳೆ. ನಿಮ್ಮ ಎಲ್ಲ ಕೆಲಸದಲ್ಲಿ ಯಶಸ್ಸು ಗೆಲುವು ಅನ್ನೋದು ಸಿಗುತ್ತೆ. ಆದಷ್ಟು ಇವತ್ತು ಈ ಭೀಮನ ಅಮಾವಾಸ್ಯೆಯಂದು ನೀವು ಆದಷ್ಟು ಸ್ನಾನಕ್ಕೆ ಈ ಚಿಟಿಕೆ ಉಪ್ಪನ್ನು ಹಾಕಿಕೊಂಡು ಸ್ನಾನ ಮಾಡಿ. ಅದೃಷ್ಟ ಅನ್ನೋದು ಒಲಿದು ಬರುತ್ತೆ. ಎಲ್ಲ ಕೆಲಸದಲ್ಲೂ ನಿಮಗೆ ಏಳಿಗೆ ಅನ್ನೋದು, ಗೆಲುವು ಅನ್ನೋದು ಕಾಣ್ತಾ ಹೋಗ್ತೀರಾ. ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಆಗುತ್ತೆ. ಎಲ್ಲ ಕೆಲಸದಲ್ಲೂ ಯಶಸ್ಸು ಪ್ರಗತಿ ಅನ್ನೋದು ಸಿಗುತ್ತೆ. ಆದಷ್ಟು ಇವತ್ತು ಈ ಪರಮ ಪವಿತ್ರವಾದಂತಹ ದಿನ ಈ ರೀತಿ ಸರಳ ಪರಿಹಾರವನ್ನು ಮಾಡಿಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.